ಈಗ ಸದ್ಯ ಮಾತಾಡೋದಂದ್ರೆ ಇವತ್ತಿನ ಏನು ಮಹಾಪೌರ್ ಇಲೆಕ್ಷನ್ ಆಯಿತು. ಅದರಲ್ಲಿ ನಮ್ಮವ್ರು ಇರಲಿ ವಿರೋಧವಾಗಿರಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರದನ್ನು ಮೊದಲನೇ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲರ ಜೊತೆಯಲ್ಲೇ ಕೆಲಸ ಮಾಡೋದು, ಬೆಳಗಾವಿ ಸಲುವಾಗಿ ಕೆಲಸ ಮಾಡೋದು, ಬೆಳಗಾವಿ ಪರವಾಗಿ ಕೆಲಸ ಮಾಡೋದು, ಮತ್ತು ಎಲ್ಲರ ಸದಸ್ಯರ ಕೇಳಿ ಅವ್ರದ್ದು ಏನು ಸಮಸ್ಯೆ ಇರ್ತಾವೆ ಅದ್ರ ಬಗ್ಗೆ ಹರಿಸೋದು ಪ್ರಯತ್ನ ಮೊದಲನೇ ಮಾಡೋಣ. ಎರಡನೇ ಮಾತು, ಈಗ ಎಲ್ಲರೂ ಶಾಸಕರು ಅಭಯ್ ಪಾಟೀಲ್ ಅವರು, ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸಾಹೇಬಣ್ಣ ತಳವಾರ್ ಅವರು ನನ್ನ ಸಲುವಾಗಿ ಇಲ್ಲಿ ಬಂದು ನಮ್ಮ ಪರವಾಗಿ ವೋಟ್ ಮಾಡಿದರು ಮತ್ತು ನಮಗೆಲ್ಲ ಟೈಮ್ ಕೊಟ್ಟರು. ಅದಕ್ಕಾಗಿ ಅವ್ರದ್ದು ಮೊದಲನ ಆಭಾರ ಸಲ್ಲಿಸ್ತೇನೆ. ಮತ್ತೊಂದು ಗೋಷ್ಠಿ ಮಾಡೋಣ ಇವತ್ತು. ಸದ್ಯ ಆಯಿತು, ಸ್ವಲ್ಪ ನಾ ಕಟ್ ಮಾಡ್ತೀನಿ. ಮೇಡಮ್ ಅವರು ಕೂಡ ಸ್ವಲ್ಪ ಮಾತಾಡಲಿ ಅವ್ರ ಜೊತೆ. ಏನು ಬೆಳಗಾವಿ ಪರವಾಗಿ ಅಂತ ಹೇಳಿ ಪ್ರೆಸ್ ಮೀಟ್ ಮುಂದೆ ಮಾಡೋಣ. ಈಗ ಸದ್ಯ ಮೇಡಮ್ ಕೂಡ ಮಾತಾಡಲಿ ಸರ್. ಇದರಲ್ಲಿ ಏನೇನು ಎಲ್ಲರಿಗೂ ಧನ್ಯವಾದ. ನಮ್ಮ ಎಲ್ಲ ವಾರ್ಡಿನ ಸದಸ್ಯರು, ಕೌನ್ಸಿಲರ್ಸ್ ಮತ್ತು ಇಲ್ಲಿ ನಮಗಾಗಿ ಬಂದಂತಹ MLA ಸರ್ ಅಭಯ್ ಪಾಟೀಲ್ ಸರ್, MLC ಸಾವಣ್ಣ ತಲ್ವಾರ್ ಸರ್ ಮತ್ತು MP ಆದ ನಮ್ಮ ಜಗದೀಶ್ ಶೆಟ್ಟರ್ ಸರ್, ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನಗರಸಭೆಗೆ ಇವತ್ತೇನು ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಇತ್ತು. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲರ ಸಂತೋಷದಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅವರ ನೇತೃತ್ವದಲ್ಲಿ ಅವರಿಗೊಂದು ಅನುಭವ ಇದೆ ಮತ್ತು ಎಲ್ಲರ ಒಂದು ಸಹಕಾರ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂಥೇಳಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ಎಲ್ಲ ಪಕ್ಷದವರಿಗೆ ನಾನು ಹೇಳುವಂಥದ್ದು, ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಬೆಳಗಾವಿ ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಬಂದಂಥವನ್ನ ಸದುಪಯೋಗ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡೋಣ. ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಮೇಯರ್ ಸ್ಥಾನಕ್ಕೆ BJPಯ ಅಭ್ಯರ್ಥಿ ಮಂಗೇಶ್ ಪವಾರ್ 40 ಮತಗಳಿಂದ ಗೆದ್ದಿದ್ದಾರೆ. ಅದೇ ಥರ ಉಪಮೇಯರ್ ಸ್ಥಾನಕ್ಕೆ ವಾಣಿ ವಿಲಾಸ್ ಜೋಶಿ ಅವರು ಕೂಡ 40 ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ 25 ಮತಗಳು ಬಂದಿರತಕ್ಕಂಥದ್ದಿದೆ. ಅಂದರೆ ಈಗಲೂ ರಾಜ್ಯದಲ್ಲಿ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂತೇಳಿದರೆ, ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ಟು ಮತ್ತು ಈಗ ಒಂದು 2 ವರ್ಷದಿಂದ